ಸರ್ ಇವಳು ಮಾಡಿಸಿರೋದೇ ಅದು. ಇವಾಗ ಇವಳು ಒಂದ್ಸಲಿ 3 ತಿಂಗಳು ಹೋಗಿ ಬಂದಿರೋದು. ಅವಳು ಬಂದು ಎಷ್ಟು ಸಲ ಹೋಗಿದ್ದೀವಿ ಗೊತ್ತಾ ನಾವು ಅವ್ರ ಮನೆ ಹತ್ರ ನ್ಯಾಯಕ್ಕೆ. ನಮಸ್ಕಾರ. ಈ ದಿನ ಬೆಳಿಗ್ಗೆ ಸುಮಾರು 7ರಿಂದ 7:30 ಸಂದರ್ಭದಲ್ಲಿ ನಮಗೆ 112 ಕಾಲ್ ಒಂದು ಬಂದಿರ್ತದೆ. 112 ಕಾಲಲ್ಲಿ ಒಬ್ಬರು ಮಹಿಳೆ ಹರಿಣಿ ಅಂತ, ವಯಸ್ಸು ಸುಮಾರು 22 ವರ್ಷ, ಇವರೊಂದು ಕರೆ ಮಾಡಿ ತನ್ನ ಮನೆಯಲ್ಲಿ ಪತಿ ಮತ್ತು ತನ್ನ 5 ವರ್ಷದ ಮಗು ಇಬ್ಬರು ಡೆತ್ ಆಗಿದೆ, ಅವ್ರು ಯಾವುದು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಮಾಡ್ತಾರೆ. ಕೂಡಲೇ ನಮ್ಮ ಪೊಲೀಸರು ಅಲ್ಲಿ ಹೋಗಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಅಲ್ಲಿ ಕೆಲವೊಂದು ಸಂಶಯಾಸ್ಪದವಾದ ಒಂದು ಡೆತ್ ಆಗಿರೋದು ಕಂಡು ಬಂದಿರ್ತದೆ. ಕೂಡಲೇ ನಮ್ಮ ಇನ್ಸ್ಪೆಕ್ಟರು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಹೋಗಿ ಪರಿಶೀಲನೆ ಮಾಡಿ ಮತ್ತು ಫ್ಯಾಮಿಲಿಯನ್ನು ಕರೆಸಿ ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಸಂಶಯಾಸ್ಪದವಾಗಿ ಅವರು ಇಬ್ಬರು ಮೃತ ಹೊಂದಿರ್ತಾರೆ. ಸೊ ಕೂಡಲೇ ಅವರ ತಾಯಿ, ಮೃತ ಅಭಿನಂದನ್ ಅನ್ನೋ ವ್ಯಕ್ತಿ, ಆತನ ತಾಯಿ ಬಂದು ಇವು ಕೊಲೆ ಪ್ರಕರಣ ಆಗಿದೆ ಅಂತ ಸಂಶಯವನ್ನು ವ್ಯಕ್ತಪಡಿಸಿ ನಮ್ಮಲ್ಲಿ ಒಂದು ಕೊಲೆ ಪ್ರಕರಣವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೊಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಸರ್, CCTV ಆಫ್ ಆಗೋದು, ಆನ್ ಆಗೋದು ಇದೆಲ್ಲ ಅದು ಪರಿಶೀಲನೆ, ಅವ್ರ ಮನೆಗೆ CCTV ಅನ್ನು ಇನ್ಸ್ಟಾಲ್ ಮಾಡಲಾಗಿದೆ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಫುಟೇಜ್ ಸರಿಯಾಗಿ ಸೇವ್ ಆಗದಿರೋದು ಕಂಡು ಬಂದಿದೆ. ಸೊ ಡಿಟೇಲ್ ಆಗಿ ಅದನ್ನ ವೆರಿಫೈ ಮಾಡ್ತಾ ಇದ್ದೀವಿ. ಇದು ಇಂಟೆನ್ಷನಲಿ ಏನಾದರೂ ಆಫ್ ಮಾಡಿ ಏನಾದರೂ ಘಟನೆ ಆಗಿದೆಯಾ ಅನ್ನೋದು ಸಂಶಯ ಇದೆ. ಸೊ ಅದರಿಂದ ಅದನ್ನ ಡಿಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ವಿ ಮತ್ತು ಈ ಮಹಿಳೆ ಕೂಡ ನಾವು ಕ್ವಶನ್ ಮಾಡಿದ ನಂತರ ಹೇಗಾಯಿತು ಎಕ್ಸಾಕ್ಟ್ ಆಗಿ ಅನ್ನೋದು ತಿಳಿದು ಬರ್ತದೆ. ಸೋಕೋ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿಸಿದ ನಂತರ ಎಕ್ಸಾಕ್ಟ್ ಆಗಿ ಅವರು ಡೆತ್ಗೆ ಏನು ಕಾರಣ, ಸಾವಿಗೆ ಏನು ಕಾರಣ ಅನ್ನೋದು ತಿಳಿದು ಬರ್ತದೆ. ಮನೆ ಮೇಲೆಲ್ಲ ರಕ್ತ ಒರೆಸಿದ್ದಾರೆ ಅನ್ನೋ ಒಂದು ಸಸ್ಪೆಕ್ಟ್ ಕೂಡ ಇದೆ. ಸ್ವಲ್ಪ ಅಲ್ಲಿ ಕಲೆ ಮನೆ ಮುಂದೆ ಕಾರಿಡಾರ್ ಅಲ್ಲಿ ಒಂದು ರಕ್ತದ ಕಲೆ ತರ ಇದೆ. ಸೊ ಅದನ್ನೆಲ್ಲ ಈಗ ಎಕ್ಸಾಮಿನ್ ಮಾಡ್ಬೇಕು. ಅದು ಕೆಂಪು ಕಲೆ ಇದೆ, ಅದು ಬ್ಲಡ್ ಅಲ್ವಾ ಅನ್ನೋದು ವೆರಿಫೈ ಮಾಡ್ಬೇಕಾಗ್ತದೆ. ಆದ್ರೆ ಆತನ ಮೃತ ವ್ಯಕ್ತಿಯ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳಿದೆ. ಅದರಿಂದನೇ ಸಂಶಯ, ಇದು ಗಂಭೀರವಾದ ಪ್ರಕರಣವಾಗಿ ನಾವು ತಗೊಂಡು ಎಲ್ಲ ದೃಷ್ಟಿಕೋನದಿಂದಲೂ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತೀವಿ ಮತ್ತು ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅನ್ನೋದು ಕೂಡ ನಾವು ಪತ್ತೆ ಮಾಡ್ತೀವಿ. ಸರ್, ಮೃತಪಟ್ಟಿರೋ ಹಿನ್ನೆಲೆ ಏನ್ ಸರ್? ಆತ ಏನ್ ಕೆಲಸ ಆತ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಅವರ ತಾಯಿ ಹೇಳಿದ್ದಾರೆ. ಮೂಲ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ಸುಮಾರು 15 ವರ್ಷದಿಂದನೂ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದ. ಇಲ್ಲೇ ಸ್ವಂತ ಮನೆ ಕೂಡ ಮಾಡ್ಕೊಂಡಿದ್ರು ಅನ್ನೋದು ತಿಳಿದು. ಈ ಹಿಂದೆ ಸ್ವಲ್ಪ ಅವರಿಬ್ಬರ ನಡುವೆ ಕೆಲವೊಂದು ಡಿಸ್ಪ್ಯೂಟ್ಸ್ ಬಂದಿದೆ. ಕೆಲವು ದಿನ ಮನೆ ಕೂಡ ಬಿಟ್ಟು ಹೋಗಿದ್ಲು ಕೆಲವು ತಿಂಗಳಿಂದ. ಆನಂತರ ಮತ್ತೆ ಬಂದು ಜೊತೆಗೆ ವಾಸ ಮಾಡ್ತಾ ಇದ್ರು. ಆದ್ರೂ ಕೂಡ ಒಂದೇ ಮನೆಯಲ್ಲಿ ಇದ್ರು ಕೂಡ ಅವಾಗ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗ್ತಾ ಇತ್ತು ಅಂತ ಕೂಡ ತಿಳಿದು ಬಂದಿದೆ. ಸೊ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಅವಳು ಕಂಪ್ಲೇಂಟ್ ತಗೊಂಡು ಅವಳಿಗೆ ಮೂವ್ ಮಾಡ್ದೇನೆ ಮಡಿಕೊಂಡು ಅವಳೆಲ್ಲ ಇದ್ದವಳನ್ನ ಕರ್ಕೊಂಬಂದು. ಇಲ್ಲ ಅಪ್ಪ, ಇಲ್ಲೇ ಮನೇಲಿ ಇದ್ರಲ್ಲೋ. ಮುಂಚೆ ಬಿಟ್ಬಿಟ್ಟು ಹೊಂಟೋದ್ಲು 2 ತಿಂಗಳು. 2 ತಿಂಗಳು ಬಿಟ್ಬಿಟ್ಟು ಹೊಂಟೋದ್ಲು ಕಣಪ್ಪ. 2 ತಿಂಗಳು ಬಿಟ್ಬಿಟ್ಟು ಹೊಂಟೋದ್ಲು. ಲೆಟ್ರ್ ಎಲ್ಲ ಬರ್ದು ಮಾಡಿಬಿಟ್ಟು ನಾವು ಯಾರಿಗೂ ಗುಟ್ಟು ಕೊಡದೆ, ನನ್ನ ತಮ್ಮನ ಮಗ, ನನ್ನ ತಮ್ಮೀರು, ಇಲ್ಲಿ ಮನೆ ಪಕ್ಕದವ್ರಿಗೂ ಹೇಳಲಿಲ್ಲಪ್ಪ. ಇವಳು ಹೋಗವಳೆ ಏನಿಲ್ಲ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಅವನು ಬಂದು ಮುಂಡೆಯಿಂದ ಇದೆಲ್ಲ ಆಯ್ತಾ ಇರೋದು. ಅವಳು ಮೊದಲೇ ಯಾರಿಗೋ ಫೋನ್ ಮಾಡ್ತಿದ್ಲು ನಮ್ಮ ಮನೇಲಿ.
ಆವಾಗ ಒಂದಿನ ಬ್ಲಾಕ್ ಲಿಸ್ಟ್ಗೆ ಹಾಕೊಂಡ್ಲು ಅವ್ರ ಅವ್ವ. ನಾನು ಬ್ಲಾಕ್ ಲಿಸ್ಟ್ಗೆ ಹಾಕೊಂಡ್ಲಲ್ಲ, ಏನವ್ವ ಯಾರವ್ವ ಅಂತ ಕೇಳೋದಕ್ಕೆ ನನ್ನ ಮಗನ ಫ್ರೆಂಡ್ ಯಾರೋ ಫೋನ್ ಮಾಡವ್ರೆ, ತಪ್ಪು ಆಗದೆ ಬಿಡಮ್ಮ, ನಾನು ಹೊಡ್ದ ನನ್ನ ತಮ್ಮ ನನ್ನ ಮಗ ಅಂದ್ಲು. ಹಂಗೆ ಅಂದಮೇಲೆ ನಮಗೂ ಜನ ಅವ್ರೆ ಮಾತಾಡ್ಸೋಣ, ಅವ್ರು ಯಾರು ಹೇಳೋವ್ರೆ, ನನಗಿರೋ ಅಷ್ಟು ಜನ ನಿಮ್ಗೆ ಜನ ಇಲ್ಲ ಅಂದ್ಲು. ನನ್ನ ಮೊಮ್ಮಗನ ಮಕ ನೋಡ್ಕೊಂಡು ಎಲ್ಲ ಬಿಟ್ಬಿಟ್ಟು, ಸರಿ ನನ್ನ ತಮ್ಮ ನನ್ನ ತಮ್ಮನೀರು ನನ್ನ ಮಕ್ಕಳಿದ್ರು, ನಾವು ಮಾತಾಡಲಿಲ್ಲ, ನಮ್ಮನ್ನು ಕರೀಲೇ ಇಲ್ಲ. ನನ್ನ ಸೊಸೆನೂ ಅವ್ರವು ಮುಂಡೆನೂ ಮನೆ ಒಳಗೆ ಕುಂಡ್ರಿಸಿ ಮಾತಾಡಿ ಕಳಿಸಿದ್ದು ಪೊಲೀಸು. ಈ ಅಮ್ಮ ಒಂದಿನ ಸ್ಟೇಷನ್ಗೂ ಕರೀಲಿಲ್ಲ, ಆ ಅಮ್ಮ ಬಂದು ಏನೂ ಮಾಡಲಿಲ್ಲ, ಅಕ್ಕಪಕ್ಕನೂ ಮಾಜಾರ್ ಮಾಡಲಿಲ್ಲ. ಅವಳು ಹೋಗಿದ್ವಿ ನಾವು, ಹೋಗಿದ್ಕೆ ಅವ್ರ ಅಮ್ಮ ತಮ್ಮ ಅವರೆಲ್ಲ ಹೊಡೆದ್ಬಿಡ್ತೀವಿ ಅವನ್ನಂದ್ರು. ಏನು ಹೊಡಿತೀರ ಅಂತ ಅಂದಿದ್ಕೆ ಇಲ್ಲ ಇವಳು ಎಲ್ಲ ಹೋಗಿದ್ಲು. 3 ತಿಂಗಳು ಅವಳು ಬರಲೇ ಇಲ್ಲ ಮನೆಗೆ. ಇದು ಸೋಲ್ದೇವನಹಳ್ಳಿ ಸ್ಟೇಷನಲ್ಲಿ ಒಬ್ರು ಲೇಡಿಗೆ ಗೊತ್ತು, ಇನ್ಸ್ಪೆಕ್ಟ್ರಿಗೆ. ಅವ್ರನ್ನ ಕೇಳಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ಹಾಂ ಹೌದು, ಅವರೇನೇ ಬರೆಸೋದು, ನಾವೆಲ್ಲ ಬರೋದಿಲ್ಲ, ಕಾಯ್ತಾ ಇರೋದು, ಕಾಯ್ದುಬಿಟ್ಟು ಹೋಗೋದು. ಇವತ್ತು ಬೇಡ ಬಿಡಿ, ಯಾರನ್ನೂ ಕರ್ಕೊಂಬರ್ಬೇಡ್ರಿ ಅಂತ ಹೇಳೋದು. ಅವಳು ನೆಟ್ಗೆ ಅವಳ ಹತ್ರ ಮಾತಾಡೋದು, ದುಡ್ಡು ಇಸ್ಕೊಳೋದು, ಕಳ್ಸೋದು. ಏನು ಜಗಳ ಇಲ್ಲ ಅವ್ರಿಗೆ. ಇವಳು ಯಾವಳ ಫ್ರೆಂಡ್ ಅಂತೆ, ಇವಳು ಯಾವನ ಜೊತೆಲಿ ಓಡೋದ್ಲು. ಅವಳು ಎಲ್ಲಿದ್ಲು ಹಾಸ್ಟ್ಲಲ್ಲಿ, ಯಾವ ಹಾಸ್ಟ್ಲಲ್ಲಿದ್ಲು ಇಲ್ಲ. 3 ತಿಂಗಳು ಅವಳು ಮನೆಗೆ ಬರಲಿಲ್ಲ. ಅವಳು ಯಾವಳ ಇಲ್ಲ, ಅಬಿಗೆರೆಯಲ್ಲಿ ಒಬ್ಬಳು ಫ್ರೆಂಡ್ ಇದ್ದಾಳಂತೆ. ಆ ಫ್ರೆಂಡು ಇವಳಿಗೆ ಎಲ್ಲ ಇಟ್ಟಿದ್ಲಂತೆ ನೋಡಿ. ಗಂಡ ಹೆಂಡ್ತಿಗೂ ಏನು ಜಗಳ ಇಲ್ಲ, ಅವನ್ನ ಸೇರಿಸ್ತಾ ಇರಲಿಲ್ಲ ಇವಳು. ಹಾಂ, ನನ್ನ ಇಷ್ಟ ಇಲ್ಲ, ನಾನು ಯಾರನ್ನ ಇಷ್ಟಪಟ್ಟಿದ್ದೀನಿ ಅಂತ. ಮಗು ಏನು ಮಾಡ್ತಾ ಗೊತ್ತಿಲ್ಲ. ಮಗು ಹೋದ ಭಾನುವಾರ ನಮ್ಮ ಜೊತೆಲೇ ಇತ್ತು. ಅವ್ರ ಅಜ್ಜಿ ಅವರು ಎಲ್ಲ ನಾವೆಲ್ಲ ಹೋಗಿದ್ವಿ ಫಂಕ್ಷನ್ಗೆ. ಇವರು ನಾವೆಲ್ಲ ಹೋಗಿದ್ವಿ ಆಟ ಆಡ್ಕೊಂಡು. ಸಾಯಂಕಾಲ ಅವ್ರ ಮನೆ ಬಿಟ್ಟಾಗಲೇ ನಾವು 5 ಗಂಟೆ ಹೋದ ಭಾನುವಾರ. ಇಲ್ಲ, ಬಿಡ್ತಾ ಇಲ್ಲ ಒಳಗಡೆ ನಮ್ಮನ್ನ. ಹಾಂ ಹಾಂ, ಯಾರನ್ನ ಕರ್ಸಿರ್ತಾಳೆ, ಏನೋ ಮಾಡಿಸಿರ್ತಾಳೆ ಅಣ್ಣ. ಅವ್ರ ಅಮ್ಮ ಫುಲ್ಲು ಸಪೋರ್ಟ್. ಅವ್ರ ಅಮ್ಮ ಮಾಡ್ತಾ ಇರೋದೇ ಈ ಕೆಲಸ. ಮಳ್ರನೇ ಅವಳು. ಅವನು ಅಂತಂತೆ ಇದ್ರಲ್ಲೇ ಅವನು ಅಂತೆ ಹುಡುಗ ಅಲ್ಲ ಸರ್. ಅವ್ನು ಬೀಡಿ ಸಿಗರೇಟ್ ಕುಡಿಯಲ್ಲ ಸರ್. ಅವನು ತುಂಬ ಒಳ್ಳೆಯವನು. ಹಾಂ, ದುರ್ಗದ ಹತ್ರ ಕಿಲಾರ ಅಂತ. ಕುಣಿಗಲ್ಲ, ಕಿಲಾರ ಅಂತ, ಅಂಬರ್ತೂರ್ ಪಕ್ಕ ಕಿಲಾರ. ಹಾಂ, ಇವಳು ಏನೋ ಮಾಡಿಸಿರೋ ಸರ್. ತನಿಖೆ ಆಗಲೇಬೇಕು, ಬಿಡೋಕ್ಕಾಗತ್ತಾ? ನಾನು ನಿನ್ನೆನೂ ಅಂದ ಸರ್ ಅವನು, ಅಮ್ಮ ನನಗೆ ಪ್ರಮೋಷನ್ ಆಗೈತೆ, ನಾನು ವೈಟ್ ಫೀಲ್ಡ್ಗೆ ಹೋಗ್ತೀನಿ, ಮನೆ ಖಾಲಿ ಮಾಡ್ತೀನಿ ಕಣಮ್ಮ ಅಂದ. ಹ್ಞೂ ಆಯಿತು ಕಣಪ್ಪ, ಹೋಗು ಬಿಡೋ ನೀನು, ಇಲ್ಲಿರೋದು ಬೇಡ, ಆಯಿತು ಅಲ್ಲೇ ಹೋಗೋ, ಹೊರಗಕ್ಕೆ ಬರೋಕ್ಕೆ ಆಗಲ್ಲ, 8 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಅನ್ನಾರ. ಆಮೇಲೆ ಅವ್ರು ಸರ್ ಯಾವಾಗಲೂ ನಾನು ಎನಿ ಟೈಮ್ ಜಗಳ ಆಡೋಳು ಸರ್. ಅವಳು ಏನು ವಿಷಯಕ್ಕೆ ಅಂತಲೇ ಅವ್ನು ಹೇಳ್ತಿರ್ಲಿಲ್ಲ. ಸರಿ ಮಾಡ್ಕೊತೀನಮ್ಮ, ಮಧ್ಯೆ ಬರಬೇಡ ಕಣಮ್ಮ ನಾನು. ಅವಳ ಅಮ್ಮಂಗೆ ಹೇಳಿದ್ರೆ ನೀವು ಮಧ್ಯೆ ಹೋಗ್ಬೇಡಿ, ಅವ್ರು ಸರಿ ಹೋಯ್ತಾರೆ ಅನ್ನೋಳು ಸರ್. ಅವ್ನು ಜಾಸ್ತಿ ಹೇಳ್ಕೊತಾನೆ ಇರಲಿಲ್ಲ ಸರ್ ನನ್ನ ಹತ್ರ ಅಳ್ತಾರೆ ಅಂತ. ಅಮ್ಮ ಅವನ್ನ ಊರಿಗೆ ಕರ್ಕೊಂಡೋಗು. ಹೌದು ಸರ್, MNC ಕಂಪ್ನಿಲಿ ಸರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ ಸರ್. 80,000 ಸಂಬಳ ಕಣಮ್ಮ ನನಗೆ. 30,000 ಕೊಡ್ತೀನಿ ಅಮ್ಮ ನಿನ್ನ ಕೈಗೆ. ಮನೆ ಸಾಲ ತೀರಿಸ್ಬಿಡಮ್ಮ, ನಾನು ನೆಮ್ಮದಿಯಾಗಿರ್ತೀನಿ ಅಮ್ಮ. ನಾನು ಕೇಳ್ದಂಗೆಲ್ಲ ಕೊಡಿಸ್ದೆ ಸರ್. ಅವಳಿಗೂ ಹೇಳ್ದಂಗೆಲ್ಲ ತಂದ್ಕೊಟ್ಟೆ ಸರ್. ಅವಳು ಒಬ್ಬರ ಮುಂಡೆಗೆ ಅಲ್ಲ ಸರ್, ಸ್ವಂತ ಮನೆ ಸರ್ ಇದು. ಸ್ವಂತ ಮನೆ ಸರ್. ಆ ಮುಂಡೆಗೆ ಹೋಗತ್ತೆ ಇರಲಿಲ್ಲ. ಓಡಾಗಿದ್ದಾಗಲೇ ಬಿಟ್ಬಿಡ, ಬೇಡ ಕಣೋ, ನೀ ಕಾಲು ಬಿದ್ದೆ, ಬೇಡ ಅಂದ್ರು. ಇಲ್ಲಮ್ಮ ನಾನು ಸರಿ ಮಾಡ್ಕೋತೀನಿ, ಜನ ಆಡ್ಕೋತಾರೆ ಅಮ್ಮ, ಬೇಡ ನಾನು ಮಾಡ್ಕೋತೀನಿ. ನನ್ನ ಮಗಿಗೋಸ್ಕರ ತಾಯಿಯಾಗಿರ್ಲಿ ಅವಳು ಇಲ್ಲಿ, ಆ ಮಗಿಗೋಸ್ಕರ ತಾಯಿಯಾಗಿರ್ಲಿ ಅಂತ ಬಡ್ಕೊಳ್ಳೋನು, ಕಾಲು ಬೀಳೋನು ಸರ್ ನಂದ. ಅಮ್ಮ ಬೇಡಮ್ಮ ಅವನು ಬೇಡ, ಅವನು ಸುಮ್ಮನಿರ್ಸಮ್ಮ ಸಾಕು, ನಾನು ನೋಡ್ಕೊತೀನಿ ಏನಾರು. ನಾವು ಊರಲ್ಲಿರೋದು ಕಿಲಾರದಲ್ಲಿ, ನಾವು ಊರೇನು. ಸ್ಟಾರ್ಟಿಂಗಿಂದನೂ ಹದ್ದೂರಿಗೆ ಮದುವೆ ಮಾಡಬೇಕು ಅಂದರು, ಮಾಡಿಕೊಟ್ಟೆ. ಒಡವೆಗಳೆಲ್ಲ ಕೊಟ್ಟೆ, ಒಡವೆ ಎಲ್ಲ ಕೊಟ್ಟು ಮದುವೆ ಮಾಡಿದೆ. 1 ವರ್ಷ ಚೆನ್ನಾಗಿತ್ತು, ಮಗು ಆಗೋವ್ರಿಗೂ ಚೆನ್ನಾಗಿತ್ತು. ಮಗು ಆದಮೇಲೆ ಅವ್ನಿಗೆ ಅಫೇರ್ ಆಯಿತು ಯಾವುದೋ ಹುಡುಗಿ ಜೊತೆಲಿ. ಅಬಿಗೆನೆ 2-3 ಸರಿ ದಂಡಿಸಿದ್ಲು. ಹಿಂಗೆ ಮಾಡೋದು ಸರಿ ಇಲ್ಲ, ನನಗಿಂತ ಹುಡುಗಿ ಬೇಕಾ ಅಂದ್ಲು. ತುಂಬಾ ನೋವು ಮಾಡ್ತಿದ್ಲು. ಅದೆಲ್ಲ ಆದಮೇಲೆ ಏನು ಮಾಡಿದ್ಲು, ಅಫೇರ್ ಇತ್ತಲ್ಲ, ಅಫೇರ್ ಇದ್ದಾಗ ಏನು ಮಾಡಿದ್ಲು, ಹೇಳಿ ಸಾಕಾಯ್ತು. ಮನೆಗೆ ಒಂದು ದಿವಸ ಬಂದು ನಮ್ಮ ಮನೆಗೆ, ಹಿಂಗಿದೆ ಕಣಮ್ಮ ಅಂದ್ಬಿಟ್ಟು. ಅವ್ರ ಅಮ್ಮನೂ ಅವ್ರ ಅಜ್ಜಿನೂ ಕರೆಸ್ತೇ ನನ್ನ ತಮ್ಮನ ಮನೆಗೆ ಕರೆಸಿ, ನಿಂಗೆಲ್ಲ ಮಾಡೋದು ಸರಿ ಇಲ್ಲ, ನೀನು ಸರಿ ಇದೆ ಮಾಡಿದ್ವು. ತಪ್ಪಾಯಿತು ಅಂತ ಕಾಲಿಡ್ಕಂಡ. ಅವ್ರ ಅಜ್ಜಿ ಅವ್ರ ಅಮ್ಮನ ಮುಂದೆನೇ ಕಾಲಿಡ್ಕಂಡ. ತಪ್ಪಾಯಿತು, ಇನ್ಮೇಲೆ ಮಾಡಲ್ಲ ಅಂತ ಅಂದ್ಬಿಟ್ಟು. ಇದೇನಾಯಿತು ಅಂತಂದರೆ, ಒಂದು ದಿವಸ ಅಲ್ಲ, 1 ವರ್ಷದಿಂದ ಕೊಟ್ಟರೆ ಹಿಂಸೆಗಳೆಲ್ಲ ಇವ್ರ ಅಮ್ಮನಲ್ಲಿ. ಅವ್ರ ಅಮ್ಮನೂ ಅದೇ ಗೋಳೆ. ಒಡವೆಗಳು ಮಡಿಕತ್ತೀನಿ. ಅವ್ರು ಹೈದರಾಬಾದ್ ಟ್ರಿಪ್ ಹೋಗೋರು, ವರ್ಷಕ್ಕೊಂದ್ಸರಿ ಟ್ರಿಪ್ ಹೋಗ್ತಿದ್ರು. ಒಡವೆ ಇಸ್ಕೊಡು,
ಒಡವೆ ಇಸ್ಕೊಡು. ನಾನು ಮಾಡಿಸಿದ ಒಡವೆನ ಅವ್ರು ಕೇಳೋಕ್ಕೆ ಏನು ರೇಟ್ಸ್ ಇದೆ? ಏನು ರೇಟ್ಸ್ ಇದೆ? ಒಡವೆ ಇಸ್ಕೊಡು. ಆಯಿತು, ಏನೊಂದು ನಿಮ್ಮ ಅಮ್ಮನ ಮೇಲೆ ತೆಗೆಸ್ಕೊಬಾ. ಇವತ್ತರೆಗೂ ಸರ್ ಅವಳು ಬಟ್ಟೆ ಬರಿಯಿಂದ ಹಿಡಿದು ತಿನ್ನೋ ತಿಂಡಿಯಿಂದ ಹಿಡಿದು ನಾನೇ ದುಡ್ಡು ಹಾಕೋದು ಸರ್, ನಾನೇ ತೊಗೊಳೋದು. ಅವ್ರದ್ದು ಏನಿಲ್ಲ ಸರ್. ಇಲ್ಲ, ಅವ್ರ ಅಮ್ಮ ಊರು ತುಂಬ ಸಾಲ, ಅವ್ರ ಅಮ್ಮ ಒಂದು ಊರು ತುಂಬ ತೂತು. ಅವ್ರ ಅಮ್ಮ ಮಾತಾಡ್ತಾರೆ ಒಂದೊಂದಲ್ಲ ಅವ್ರ ಅಮ್ಮನ ಮಾತುಗಳು. ಅವ್ರ ಅತ್ತೆ ಬಂದು ಹಿಂಸೆ ಹಾಕೋರು. ಅವ್ಳಿಗೇನು ಗೊತ್ತು? ಅವಳು ಅವ್ರ ಅಜ್ಜಿ ಕರೆದಿತ್ತಾಳೆ. ಅಜ್ಜಿ ಕರೆದ್ಬಿಟ್ಟು ಅವ್ರ ಮಗಳನ್ನ ಅವ್ರು ಕರೆದಾಗ ಊಟ ಮಾಡು ಅಂತಂದಾಗ ನನ್ನ ಮಗಳು ಕರಿಬೇಕಾಯ್ತಾ? ಊರು ತುಂಬ ಹೇಳ್ಕೊಬರೋದು. ನನ್ನ ಮಗಳು ಕೇಳಿದ ಒಂದೇ ಪ್ರಶ್ನೆ, ನಾನು ಏನಾರು ತಪ್ಪು ಮಾಡ್ರೆ ನನ್ನ ಹತ್ರ ಹೇಳಿ, ನೀವು ಊರು ತುಂಬ ಯಾಕೆ ಕೇಳ್ಬಿಡ್ತೀರಾ? ಇದೇ ಥರನ ಸರ್ ಅವ್ರ ಅಜ್ಜಿ ಹಿಂಸೆ, ಆಮೇಲೆ ಅವರ ನಾದಿನಿ ಹಿಂಸೆ, ತಿರ್ಗಿ ಅವ್ರ ಅತ್ತೆ ಹಿಂಸೆ. ಇಷ್ಟು ಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ಬಿಟ್ರು. 4 ಗೋಡೆ ಮಧ್ಯೆ ಎಲ್ಲೂ ಹೋಗಂಗಿಲ್ಲ, ನಮ್ಮ ಮನೆಗೂ ಬರೋಂಗಿಲ್ಲ. ನಾನು ಫೋನ್ ಮಾಡಿ ಹೆಂಗಮ್ಮ ಇದೆಯಾ, ಊಟ ಆಯ್ತಮ್ಮ, ತಿಂಡಿ ಆಯ್ತಮ್ಮ, ಅವ್ರ ಅಮ್ಮ ಯಾಕೆ 50 ಸರಿ ಫೋನ್ ಮಾಡ್ತಾರೆ. ನನ್ನ ಮಗಳನ್ನ ನಾನು ಕೇಳಬಾರ್ದ? ನನ್ನ ಮಗಳನ್ನ ನಾನು ಕೇಳಬಾರ್ದ? ಬೇಜಾರಾಗಿ ಅವಳು ಇವ್ರ ಹತ್ರ ಕಾಟ ಸಹಿಸ್ಕೊಳಕ್ಕಾಗ್ದೇನೆ ಮನೆ ಬಿಟ್ಟು 2 ತಿಂಗಳು ಓದ್ಲು. 2 ತಿಂಗಳು ಯಾಕೆ ಓದ್ಲು? ಇವ್ರ ಹಿಂಸೆಯಿಂದ. ಎಲ್ಲಿದ್ಲು? ಸೋಲ್ದವ್ನಳ್ಳಿಲೇ ಕಂಪ್ಲೇಂಟ್ ಕೊಟ್ಟಿದ್ದೋ ನಾವು. ಇಲ್ಲದೇ ಇರೋದೆಲ್ಲ ಹೇಳಿದ್ರು. ಈ ಯಾರೋ PGಗೆ ಇದು ತಿಂಡಿ ಫುಡ್ ಆರ್ಡರ್ ಮಾಡಿದ್ರೆ ಅದು ತಪ್ಪು. ಸರಿ ಆಯಿತು, ಇದೆಲ್ಲ ಆಯಿತು. ಸೋಲ್ದವ್ನಿಗೆ ಕಂಪ್ಲೇಂಟ್ ಕೊಟ್ಟಾಗ PGಲಿ ನಾನು ನನ್ನ ತಮ್ಮನ ಹೆಂಡ್ತಿನೇ ಹೋಗಿ ಕರ್ಕೊಂಡು ಬಂದಿದ್ದೀವಿ ಲಾಯರ್ ಮುಖಾಂತರ. ಅವಳು ನಾನು ಬರಲ್ಲ ಸರ್. ಇಲ್ಲ ಸರ್, ಸುಳ್ಳು ಸರ್, 100ಕ್ಕೆ 100 ಭಾಗ ಸುಳ್ಳು. ಅವಳು PGಲಿದ್ದು, ಬೇಕಾದ್ರೆ ಅದೇ PGಲಿ ಕರ್ಕೊಂಡು ತೋರಿಸ್ತೀನಿ. ಅವಳು ಕಾಲೇಜ್ ತೆಗಿಲಿ, ನಮ್ಮ ಕಾಲೇಜ್ ತೆಗಿಲಿ, ಎಲ್ಲಾರ್ದು ತೆಗಿಲಿ. 10 ವರ್ಷದಿಂದ ತೆಗಿಲಿ, ಬೇಕಾರೆ 6 ವರ್ಷದಿಂದ ಮದುವೆ ಮಾಡಿದಾಗ ತೆಗಿಲಿ. ಮಗನ್ನ ಎಲ್ಲೂ ಬಿಡ್ತಿರಲ್ಲ ನಾವು, ರಾಜ ನೋಡ್ಕೋತಿದ್ದು. ನಿನ್ನೆ ರಾತ್ರಿ ಏನಾಗಿದೆ ಗೊತ್ತಿಲ್ಲ. ರಾತ್ರಿ ಇಬ್ರು ಬಂದ್ರು ಮನೆಗೆ. ಇಬ್ರು ಮನೆಗೆ ಬಂದ್ಮೇಲೆ 9:30 ನಾನು ಫೋನ್ ಮಾಡಿದೆ, ಹೋದ್ರಮ್ಮ ಅಂತಂದೆ. ತಲುಪ್ತೆ ನನ್ನ ಮನೆಗೆ ಅಂತಂದ್ಲು. ಸರಿ ಆಯಿತು. ಅವಳು ಊಟ ಮಾಡಿದ್ವಿ, ಎಲ್ಲ ಊಟ ಮಾಡಿದ್ರಲ್ಲ. ಅವಳೋಗಿ 9:30ಗೆ ನಿದ್ದೆ ಬರ್ತೈತೆ ಅಂತ ಅವಳು ಮಲ್ಕೊಂಡ್ಲು. ಇವ್ರು 10 ಗಂಟೆ ಬಿಗ್ ಬಾಸ್ ನೋಡ್ತಿದ್ರಂತೆ. 10 ಗಂಟೆ ಆದ್ಮೇಲೆ ಅವ್ರು ಬಾಕ್ಲಾಕೊಂಡೋಗಿ ಮಲಗವ್ರೆ. ಅದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ತಿರ್ಗಿ ಬೆಳಗ್ಗೆ ಎದ್ದಾಗ ಇವಳು ಎದೊಳ್ತಾ ಇಲ್ಲ, ಹಿಂಗೆ ಪಾಪು ಮೇಲೆ ಮಲ್ಕೊಂಬಿಟ್ಟವ್ರೆ, ಎದೊಳ್ತಾ ಇಲ್ಲ ಅಂತ ನನಗೆ 6:30ಗೆ ಫೋನ್ ಮಾಡಿದ್ಲು. ಏನಾಯ್ತು ಅಂತ ನಾನು ಅಲ್ಲಿಂದ ಓಡ್ಬಂದೆ. 20 ನಿಮಿಷಕ್ಕೆ ಅಲ್ಲಿಂದ ಓಡ್ಬಂದು ಅಷ್ಟೊತ್ತಿಗೆ ರೇಣುಕನ ಅವ್ರ ಅತ್ತೆಗೆ ಫೋನ್ ಮಾಡಿ, ಪಕ್ಕದಲ್ಲಿ ಅವರೆಲ್ಲ ಕರಿ ಅವ್ರನ್ನ ಅಂತಂದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಆಂಬುಲೆನ್ಸ್ ಅವ್ರು ಬರ್ತಾ ಇಲ್ಲ ಅಂತಂದು. ರೇಣುಕನ ಕರಿ ಅಂತಂದೆ. ಮಾಡಿ ಮೇಲೆ ಇದ್ದವಳು ಅವ್ರ ಬಾಡಿಗೆವಳು ಅಷ್ಟೇನೆ. ಅವ್ರಿಗೆ ಏನು ಮಾಡ್ತಾರೆ, ಎತ್ ಮಾಡ್ತಾರೆ, ಜಗಳ ಆಡ್ತಾರೆ, ಪ್ರತಿಯೊಂದು ಅವ್ರ ಅತ್ತೆ ಇದೇನ ಸ್ಪೈ ಆಗಿಟ್ಟಿದ್ರು ಅವಳನ್ನ. ಬೆಳಗ್ಗೆ ಏನಿಲ್ಲ ಸರ್, ನೆನ್ನೆ ನಮ್ಮನೇಲೆ ಇದ್ದಿದ್ಲು. ಮೈ ಮೇಲೆಲ್ಲ ಗಾಯಗಳು ಗಾಯ ಅಂದ್ರೆ ಇಲ್ಲೊಂಚೂರು ಏನ್ ಏಟಾಗಿತ್ತು, ಮೂಗ್ ಮೇಲೆ ಏಟಾಗಿತ್ತು, ಕಿವಿದು ಗಾಯ ಆಗಿತ್ತು ಸರ್, ಆಪರೇಷನ್ ಆಗಿತ್ತು. ಬಹುಶಃ ಏನಾಗಿದೆ ನನಗೂ ಗೊತ್ತಿಲ್ಲ. ಅದ್ರ ರಿಪೋರ್ಟ್ ಏನ್ ಬರುತ್ತೋ ನಾವು ವಾಸ್ತವತೆ ನಂಬ್ತೀವಿ. ತೊಂದರೆ ಅಂತೂ ಇದು ಮಾಡಿಲ್ಲ. ಇಲ್ಲ ಸರ್, ಖಂಡಿತ ಇಲ್ಲ ಸರ್.